ಮೇಡಮ್ ಏನು? ಅಪ್ಪ ಅಮ್ಮನಿಗೆ ರಿಸೆಪ್ಷನ್ಗೆ ಹಾಕೊಳ್ಳೋಕ್ಕೆ ಬಟ್ಟೆ ತಂದು ಕೊಟ್ರು. ನೀವು ನಾಳೆ ಹೋಗ್ತಿದ್ದೀರಾ ಅಲ್ವಾ, ಇದನ್ನು ತಗೊಂಡೋಗಿ ಕೊಡ್ತೀರಾ? ಏನು ಈ ಬಟ್ಟೆಗಳನ್ನ ನಾನು ನಿಮ್ಮನೆಗೆ ಹೋಗಿ ಕೊಡ್ಬೇಕಾ? ನಾನನ್ನೇ ನಿಮ್ ಮನೆ ಕೆಲ್ಸದವಳು ಅನ್ಕೊಂಡಿದ್ಯಾ? ಆಗೋದಿಲ್ವೇ? ನಾವು ನಿಮ್ಮನೆಗೆ ಹೋಗ್ತಿರೋದೇ ಹೆಚ್ಚು, ಇನ್ನು ಈ ಬಟ್ಟೆಗಳನ್ನ ತಗೊಂಡೋಗಿ ಅಲ್ಲಿ ಕೊಡ್ಬೇಕಂತೆ. ಬೇಕು ಅಂದ್ರೆ ಹೋಗಿ ಕೊರಿಯರ್ ಮಾಡ್ಕೋ. ಮೇಡಮ್ ನಂಗೆ ಅದೆಲ್ಲ ಗೊತ್ತಾಗಲ್ಲ. ನಾಳೆ ಬೆಳಗ್ಗೆ ಹೋಗ್ತಿದ್ದೀರಾ ಅಲ್ವಾ, ಇದು ಒಂಚೂರು ತಗೊಂಡೋಟೋಗಿ ಅವ್ರು ಖುಷಿ ಪಡ್ತಾರೆ. ಮೊದ್ಲು ಒಡವೆಗಳನ್ನ ಸಾಗಿಸ್ದೆ, ಈಗ ಬಟ್ಟೆಗಳನ್ನ ಸಾಗಿಸ್ತಿದ್ಯಾ. ಮುಂದೆ ಇನ್ನೇನೇನ್ ಸಾಗಿಸ್ತೀಯೋ ಏನೋ. ಅವ್ಳು ಕೊಡ್ತಿದ್ದಾಳೆ, ಇಸ್ಕೊಂಡು ಹೋಗ್ಬೋದಲ್ವೇನೆ? ನಾನ್ ತಗೊಳಲ್ಲ. ಸರಿ, ನಾನ್ ತಗೋತೀನಿ ಬಿಡು. ಕೊಡ. ಈಕಿರೋದು ಅದೇ ತಾನೆ, ತಗೊಳ್ಳಿ, ನನ್ಗೇನು. ಇದನ್ನೇ ನಾ ಎತ್ಕೊಂಡು ಹೋಗ್ಬೇಕಾ? ಕಾರ್ ತಾನೇ ಎತ್ಕೊಂಡು ಹೋಗೋದೆ. ಥ್ಯಾಂಕ್ಸ್ ಸರ್. ಅಯ್ಯೋ ಥ್ಯಾಂಕ್ಸ್ ಅಲ್ಲ ಯಾಕಮ್ಮ, ನೀನು ಈ ಮನೆ ಸೊಸೆನೆ ತಾನೇ. ಬರ್ತೀನಿ. ಹಾ, ಯಾರ್ಯಾರು ಯಾವ ಬಟ್ಟೆ ಅಂತ ಚೀಟಿ ಬರ್ದಿಟ್ಟಿದ್ದೀನಿ, ಅವ್ರಿಗೆ ಹೇಳ್ಬಿಡ್ತೀರಾ? ವಾಹ್, ಎಂತ ಒಳ್ಳೆ ಐಡಿಯಮ್ಮ. ಓ ನೋಡ್ ಕಲ್ತ್ಕೊಳೆ. ಸುಮ್ಮನಿರ್ರಿ. ಆಯ್ತಲ್ವಾ, ಹೋಗೋ. ಬರ್ತೀನಿ. ನೀವ್ ಇಂಥ ಕೆಲ್ಸಕ್ಕೆ ಲಾಯಕ್ಕು. ನನಗೇನಾರು ಅಂದಿದ್ರೆ ನಿನಗೆ ನಿದ್ದೆನೇ ಬರಲ್ಲ. ನನ್ಗೊಂದು ಡೌಟು. ಏನು? ನೀನು ನಿನ್ನೆವರೆಗೂ ದೀಪನ್ ನೋಡಿ ಹೆದರ್ಕೊಳ್ತಿದ್ದಳು, ಇವತ್ತು ಮುಂಚಿನ ನಾನು ಉರಿ ಉರಿ ಬೀಳ್ತಿದ್ಯಲ್ಲ, ಹೇಗೆ? ಸ್ವಲ್ಪ ದಿನ ನಿಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ದಿನನಾ? ಏನ್ ರಹಸ್ಯ? ಏನೂ ಇಲ್ಲ. ಅರವಿಂದು, ರೂಪ ನಿನ್ ಜೊತೆನೆ ಇದ್ರೂ ಅವಳಿಂದ ಒಂದು ನಯ ಪೈಸೆ ಕೂಡ ನಿನಗೆ ಸಿಕ್ಕಿಲ್ಲ. ಒಡವೆ ಕೈ ಹಾಕಕ್ ಹೋದೆ, ಕಲ್ ಸಿಕ್ತು. ಹೀಗೆ ಇದ್ರೆ 100% ಅವಳು ನಿನ್ನ ಕೈಗೆ ಚಿಪ್ಪು ಕೊಟ್ಬಿಟ್ಟು ಹೋಗ್ತಾಳೆ. ಆಮೇಲೆ ಏನ್ ಮಾಡ್ತೀಯಾ? ಸೇಲ್ ಮಾಡ್ತೀನಿ, ನಾಳೆನೇ ಅವಳನ್ನ ಸೇಲ್ ಮಾಡ್ತೀನಿ. ಸೇಲಾ? ಯಾರು ಗೊತ್ತಾಗಲ್ವಾ? ಯಾರ ಕೈಗಾದ್ರೂ ಸಿಗಾಕೊಂಡ್ಬಿಟ್ರೆ? ನನ್ನನ್ನೇನು ನಿಮ್ಮ ಗಂಡನ ಥರ ದಡ್ಡ ಅನ್ಕೊಂಡಿದ್ದೀರಾ? ಎಲ್ಲ ಯೋಚನೆ ಮಾಡೇ ಪ್ಲಾನ್ ಮಾಡಿರ್ತೀನಿ. ಇಷ್ಟು ದಿನ ನಾನು ಹೇಳಿದ ರೇಟಿಗೆ ಇವಳನ್ನು ಯಾರು ಪರ್ಚೇಸ್ ಮಾಡಿಲ್ಲ. ಈಗ ಅವ್ರು ಹೇಳಿದ ರೇಟಿಗೆ ಇವಳನ್ನ ಸೇಲ್ ಮಾಡಿ ಕೈ ತೊಳ್ಕೊತೀನಿ. ಏನೇ ಮಾಡಿದ್ರು ಹುಷಾರಾಗಿ ಮಾಡಪ್ಪ, ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು. ಮಾಡ್ತಿರೋದೇ ಕೆಟ್ಟ ಕೆಲಸ, ಇನ್ನು ಅದರಿಂದ ಯಾರಿಗೇನಕ್ಕೆ ತೊಂದರೆ ಆಗುತ್ತೆ? ನಾಳೆ ಮನೆಗೆ ಬರ್ತಿರೋ ಪಾರ್ಟಿ ಹತ್ರ ಕೇರ್ಫುಲ್ ಆಗಿ ಮಾತಾಡಿ